ಆದರೆ ನಿಮಗೆ ಕಾಣ್ತದೆ. ಎಸ್. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಇವತ್ತಿನ ವಿಷಯ ನೋಡೋದಕ್ಕಿಂತ ಮುಂಚೆ ನಿನ್ನೆ ನಾನು ಒಂದು ಕಾರು ಸರ್ವಿಸಿಗೆ ಇಟ್ಟಿದ್ದೆ ಮಾರೆ. ಕಾರು ಸರ್ವಿಸಿಗೆ ಇಟ್ಟದ್ದು ಸಾಧಾರಣ 10:45 ಆಗಿರ್ಬೋದು. ಆಮೇಲೆ ಅದಕ್ಕಿಂತ ಹೋಗೋ ಮುಂಚೆ ಕೇಳಿದ್ದೆ ನಾನು ಎಷ್ಟೊತ್ತಿಗೆ ಆಗ್ಬೋದು, ಮಧ್ಯಾಹ್ನದ ಒಳಗೆ ಆಗ್ಬೋದು ಅಂತ. ಸೊ ಏನಿರಲಿಲ್ಲ, ಜನರಲ್ ಚೆಕಪ್, ಆಮೇಲೆ ಇದು ಅಲೈನ್ಮೆಂಟ್ ಎಲ್ಲ ನೋಡೋದಿರ್ತದ್ದು ಅಷ್ಟೇ. ಇವರು ಮಾರೆ ಅಷ್ಟೊತ್ತಿಗೆ ಹೋದ ನಂತರ ಕೊಟ್ಟದ್ದು 4:15. ಸೊ ನನಗೆ ನಿಮಗೆಂತಾದ್ರೂ ತಾಳ್ಮೆ ಪರೀಕ್ಷೆ ಆಗಿ ಎಂತಾದರೂ ಮಾಡಬೇಕಿದ್ರೆ ಟಾಟಾ ಶೋರೂಮಿಗೆ ಹೋಗಿ ಸರ್ವಿಸಿಗೆ ಕೊಡಿ, ನಿಮ್ಮನ್ನು ನೀವು ತಿಳ್ಕೊಳ್ಬೋದು ಅಲ್ಲ. ನೋಡೋಣ, ಇದು ಎಂತ ಬಿಲ್ಲೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಇಟ್ಕೊಳ್ಳಿ ನೋಡಿ, ಇದು ಕಾರಿದು ಬಿಲ್. ಸೊ ಏನು ಹೇಳ್ತಾರೆ ಅದಕ್ಕೆ ಅಲ್ಲ, ಟೋಟಲ್ ಇಷ್ಟಾಗಿದೆ, 4,750. ಎಂತ ಮಾಡಿದ ಅವರಿಗೆ ಗೊತ್ತು ಮಾರೆ. ಒಟ್ಟು ನೋಡಿ, ಟೋಟಲ್ 4,700 ಹಾಗೇನು ಚಿಲ್ಲರೆ ಇದೆ. ಎಂತ ಮಾಡಿದರೆ ಅವರಿಗೇ ಗೊತ್ತು. ಸೊ ಸರ್ವಿಸ್ ಎಲ್ಲ ಚೆನ್ನಾಗಿ ಆಗಿದೆ, ಆದರೆ ಟೈಮ್ ಮಾತ್ರ ಸಾಧ್ಯ ಇಲ್ಲ ಅಷ್ಟೊತ್ತು ಕೂತ್ಕೊಳ್ಳಿಕ್ಕೆ. ಓಕೆ, ಇವಾಗ ನಾವು ಗ್ಯಾಸ್ ತರಲಿಕ್ಕೆ ಹೋಗುವ. ಅಂಬಿಕಾ ಬುಕ್ ಸ್ಟೇಷನ್ ಅಂತ ಹಾಗೆಂಥದ್ದು ಇಲ್ಲಿ ಪುತ್ತೂರಲ್ಲಿ. ಸೊ ಅದು ಆಗಬೇಕು. ಆಮೇಲೆ ಒಂದು ಟ್ಯೂಬ್ಲೈಟು ಆಗಬೇಕಿತ್ತು, ನೋಡುವ ಯಾವುದೆಲ್ಲ ತೆಕ್ಕೊಳ್ಲಿಕ್ಕೆ ಆಗ್ತದೆ ಅಂತ. ಓಕೆ ಗೈಸ್, ಸೊ ಸಿಗುವ ಕಾರಲ್ಲಿ. ಓಕೆ, ಸೊ ಗಾಯ್ಸ್, ಈಗ ನಾವು ಮುರಾ ಬಂದೆವು. ಇನ್ನು ಸ್ವಲ್ಪ ಇರೋದಷ್ಟೇ ಪುತ್ತೂರಿಗೆ. ಸೊ ಅಲ್ಲೇ ತನಕ ನಾನು ವಿಡಿಯೋ ಮಾಡಿರಲಿಲ್ಲ, ಸೊ ಈಗ ಮಾಡ್ತಾ ಇದ್ದೇನೆ ಅಲ್ವಾ. ಸೊ ನೆಹರು ನಗರ ಕಳೀತು. ಈಗ ಇಲ್ಲಿ ಸ್ವಲ್ಪ ಮುಂದೆ ಬಂದಾಗ ನಮಗೆ ಇದು ಸಿಗ್ತದೆ ಅಂತ, ರೈಟಿಗೆ ಮಾಸ್ಟರ್ ಪ್ಲ್ಯಾನಲ್ಲಿ ನೋಡಿ, ಮಹೇಶ್ ಮೋಟಾರ್ಸ್ ಮ್ಯಾಂಗ್ಳೂರು. ಮಂಗಲ್ ಸ್ಟೋರ್. ರೈಟಿಗೆ ಇಂಡಿಕೇಟರ್ ಹಾಕೊಂಡು ಸೀದಾ ಹೋಗೋದು ಮಾತ್ರ. ಎಂಥ ಅವಸ್ಥೆ ಇರ್ತದೆ. ನಾವು ಎಲ್ಲಿಗಂತ ಹೋಗೋದು ಅಲ್ವಾ. ರೈಟಿಗೆ ಬರ್ತಾರಂತ ನಾವು ನೆನೆಸೋದು, ಅವರು ಬರೋದೇ ಇಲ್ಲ, ಅವರು ಸ್ಟ್ರೈಟ್ ಹೋಗ್ತಾ ಇರ್ತಾರೆ. ಸೊ ಇಲ್ಲಿಂದ 500 ಮೀಟರ್ಸ್ ಅಂತೆ ಹರಿಪ್ರಸಾದಿಗೆ, ಹೋಟೆಲ್ಗೆ. ಹಿಮಾಲಯನ್ ಬೈಕ್ ಬರ್ತಾ ಉಂಟು, ಪಾಸ್ ಆಗ್ಬೋದು ಮೋಸ್ಟ್ಲಿ. ಪಾಸ್ ಆದರೆ ನಿಮಗೆ ಕಾಣ್ತದೆ. ಎಸ್, ಅದೇ ಹಿಮಾಲಯನ್. ಅದೇ ಕಾರ್ ನಿನ್ನ ಸರ್ವಿಸಿಗೆ ಕೊಟ್ಟದ್ದಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಟೈಮ್ ತಗೊಂಡು, ಯಾಕಂತ ಗೊತ್ತಿಲ್ಲ. ತುಂಬ ಬೇಸರ ಆಯಿತು ಮಾತ್ರ ಅಷ್ಟು ಟೈಮ್ ತಗೊಂಡಾದಾಗ. ಇಲ್ಲಿ ನೋಡಿ, ಧನರಾಜ ಆಚಾರ್ಯ ಅವರಿಗೆ ವೋಟ್ ಮಾಡಿ ಅಂತ ಹಾಕಿದ್ದಾರೆ ಒಂದು ಪುತ್ತೂರಲ್ಲಿ ಅಲ್ವಾ. ಬಿಗ್ ಬಾಸ್ಗೆ ಹೋಗಿದ್ದಾರೆ ಧನರಾಜ ಆಚಾರ್ಯ. ರೋಡಲ್ಲಿ ನಿಲ್ಲಿಸ್ಕೊಂಡು ಮಾತಾಡಲಿಕ್ಕೆ. ಇದು ಬೋರ್ಡ್ವರ್ಗ್ ಅಂತಲ್ಲ, ಇಲ್ಲಿಂದ ಲೆಫ್ಟಿಗೆ ಗ್ಯಾಸ್ ಏಜೆನ್ಸಿ ಹೋಗ್ಲಿಕ್ಕೆ. ಇದು ಉಪ್ಪಿನಂಗಡಿ ರೋಡಿಗೆ ಹೋಗಿ ಸೇರ್ತದೆ, ಅಂದರೆ ಉಪ್ಪಿನಂಗಡಿ ರೋಡಿಗೆ ಹೋಗಲಿಕ್ಕೆ ಆಗ್ತದೆ ಅಲ್ವಾ. ಸೊ ಗ್ಯಾಸ್ ಅಲ್ಲ, ಇಲ್ಲಿ ನೋಡಿ ಆಂಜನೇಯ ಮಂತ್ರಾಲಯ ದೇವಸ್ಥಾನ ಅಂತಲ್ಲ, ಅದು ಬಿಡಿ. ಎಂತಂದರೆ ಈ ಗ್ಯಾಸ್ ಮನೆಗೆಲ್ಲ ಬರ್ತದೆ ಅವರ ಗಾಡಿಯಲ್ಲಿ. ಅವರೇನೋ ಅವರವರ ಇದೆಂತ ರೇಟ್ ಹಾಕ್ತಾರೆ, ಎಕ್ಸ್ಟ್ರಾ ಚಾರ್ಜಸ್, ಬಂದ ಚಾರ್ಜಸ್. ಅದು ಕೆಲವೊಮ್ಮೆ ಹೆಚ್ಚು ತಗೊಳ್ತಾರೆ, ಕೆಲವೊಮ್ಮೆ ಕಮ್ಮಿ ತಗೊಳ್ತಾರೆ. ಕಮ್ಮಿ ಅಂತ ಇಲ್ಲ ಬಿಡಿ, ಅದಕ್ಕಿಂತ ನಾವು ಬರಲಿಕ್ಕೆ ಇದ್ದರೆ 1-2 ಸಾಮಾನೆಲ್ಲ ಆಗಬೇಕಿತ್ತು. ಹಾಗಾಗಿ
ಬರಲಿಕ್ಕೆ ಇದ್ದರೆ ಉಂಟಲ್ಲ ನಮಗೆ ಅನುಕೂಲ ಆಗ್ತದಲ್ಲ, ಬಂದಾಗ ಆಯಿತು ಕಳಿಸುವ ಆಯಿತು ಎಲ್ಲ. ಇಲ್ಲಿ ಬಂತು ಇನ್ನೇನು. ನಮ್ಮಲ್ಲಿ 2 ಗ್ಯಾಸ್ ಉಂಟು. ಒಂದು ಬಿಸಿ ನೀರಿಗೆ ಹಾಕಲಿಕ್ಕೆ ಆಗ್ತದೆ ಅಂದರೆ ಸ್ನಾನ ಮಾಡಲಿಕ್ಕೆ, ಆಮೇಲೆ ಮತ್ತೊಂದು ಅಡಿಗೆಗೆಲ್ಲ ಬೇಕಂತದೆ. ಸೊ ಇಲ್ಲಿಂದ ಲೆಫ್ಟ್. ಅದರಲ್ಲಿ ಒಂದು ಖಾಲಿ ಆಯ್ತು ಈಗ. ಸೊ ನಮಗೀಗ ಗ್ಯಾಸ್ ತಾರದಿದ್ದರೆ ಕಷ್ಟ ಆಗ್ತದೆ ಅಲ್ವಾ. ಇಲ್ಲಿ ಜಾಗ ಸಹ ಇಲ್ಲ ಸೈಡ್. ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿ ಅಂತ ಕ್ಲೋಸ್ ಆಗಿದೆ, ಗೊತ್ತಿಲ್ಲ. ಕ್ಲೋಸ್ ಆಗಿರ್ಲಿಕ್ಕಿಲ್ಲ. ಸೊ ನೋಡುವ, ನಾನು ಗ್ಯಾಸ್ ಹಾಕಿ ಬರ್ತೇನೆ, ಆಮೇಲೆ ಸಿಗುವ. ಓಕೆ ಗಾಯ್ಸ್, ಗ್ಯಾಸ್ ಸಿಕ್ತು 803.50 ನಿಮ್ಮಲ್ಲೆಲ್ಲ ಎಷ್ಟೊಂದು ಕಮೆಂಟ್ ಮಾಡಿಲ್ಲ. 803.50 rupees in Puttur HP gas. ಸೊ ಈಗ ಇಲ್ಲಿ ಹೋಗೋದು. ಒಂದು ಚಿಕ್ಕ ಟ್ಯೂಬ್ ಸಿಗ್ತದಲ್ಲ, ಸ್ಮಾರ್ಟ್ ಟ್ಯೂಬ್ ಇದ್ದರೆ ಭಾರಿ ಒಳ್ಳೆಯದು. ಸ್ಮಾರ್ಟ್ ಟ್ಯೂಬ್ ಇದ್ದರೆ ಎಂತ ಅಂದರೆ ಬೆನಿಫಿಟ್, ನಿಮಗೆ ಬಿಲ್ಲಿಂದಲೇ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಮನೆ ವೈಫೈ ಇರಬೇಕು ಅಷ್ಟೇ, ಇಲ್ಲಾಂದರೆ ಆಗೋಲ್ಲ. ವಿಪ್ರೋದವ್ರದ್ದು ಬರ್ತದೆ ಅದರಲ್ಲಿ, ಸಿಕ್ಕಿದರೆ ತಗೊಂಡು ಹೋಗೋದು. ಆಮೇಲೆ ಅರಳ್ ಲೈಟ್ ಅಂತ ಉಂಟಲ್ಲ, ಅದು ಸಹ ಒಂದು ಬೇಕಿತ್ತು, ಅರಳ್ ಲೈಟ್. ಎಲ್ಲ ಸಿಗ್ಬೋದು ಅಂತ ಕಾಣ್ತದೆ. ಹೋಗುದು ಹೋದರೆ ನೋಡ, ಪೇಟೆಗೆ ಹೋಗೋಣ. ಇವತ್ತು ಥರ್ಸ್ಡೇ ಹೇಗೆ ಅಂತ ಕಾಣ್ತದೆ, ಅದು ಸಹ ಇವತ್ತು ಬಿಟ್ಟು ಕಾಣ್ತಾ ಇಲ್ಲ. ಪುತ್ತೂರು ಕೂಲಾಗಿದೆ ಅಷ್ಟೇ. ರೋಡೆಲ್ಲ ಎಲ್ಲ ಕಡೆ ಗುಂಡಿ ಗುಂಡಿ ಆಗಿದೆ, ಇಲ್ಲಿಯೂ ಸಹ ಆಗಿದೆ. ಸಿಟಿ ಒಳಗಡೆ, ಹೊರಗಡೆ ಹೇಗಿರ್ಬೋದು. ಸೊ ಗೈಸ್, ಅರಳ್ ಲೈಟ್ ಇದು. ಆಮೇಲೆ ಇದು LED 5 ವೋಲ್ಟ್ ಇದು. ಇದಕ್ಕೆ 150 ರೂಪಾಯಿ. ಇದರಲ್ಲಿ 315 ಹಾಕಿದ್ದಾರೆ. 1 ವರ್ಷ ವ್ಯಾರಂಟಿ. ಆಮೇಲೆ ಇದು ಅರಳ್ ಲೈಟ್. ಸೊ ಗ್ಯಾಸು ಸಿಕ್ಕಿತು. ಸೊ 308 ಏನೋ ಹೇಳಿದೆಯಲ್ಲ ಆಗ. ಸೊ ಗ್ಯಾಸು ಸಿಕ್ಕಿತ್ತು. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.